ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕರುನಾಡಿನ ಇತಿಹಾಸ ಪ್ರಸಿದ್ಧವಾದ ಲಕ್ಷಾಂತರ ಮಂದಿ ಭಕ್ತಾದಿಗಳನ್ನು ಹೊಂದಿರುವ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಪುಣ್ಯಕ್ಷೇತ್ರದ ಶ್ರೀಗಳಾದ ಶ್ರೀ ಡಾಕ್ಟರ್ ಮಲ್ಲೇಶ್ ಗುರೂಜಿರವರು ತಮ್ಮ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಶ್ರೀಗಳು, ಇದೇ ಆಗಸ್ಟ್ ತಿಂಗಳ 12ರ ಬುಧವಾರ ಭೀಮನ ಅಮಾವಾಸ್ಯೆ ಹಾಗೂ ಮಹಾಮಾತೆ ಸೌಮ್ಯಮೂರ್ತಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಮಹಾರಥೋತ್ಸವ ವಿಶೇಷವಾಗಿ ಜರುಗಲಿದೆ ಎಂದರು. ಈ ಬಾರಿ ವಿಶೇಷವಾಗಿ ಪುಣ್ಯಕ್ಷೇತ್ರದ ಸಹಯೋಗದಲ್ಲಿ ಆಗಸ್ಟ್ ತಿಂಗಳ 11ರಂದು ಮಂಗಳವಾರ ಕ್ಷೇತ್ರದಲ್ಲಿ ರಾತ್ರಿ 9 ಗಂಟೆಗೆ ಬೊಂಬೆನಾಡಿನ ಜನಪ್ರಿಯ ಮಹಿಳಾ ಕಲಾವಿದರಿಂದ ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ಪ್ರದರ್ಶನ ಮಾಡಲಾಗುವುದಾಗಿ ತಿಳಿಸಿದರು. ಭಾರತ್ ವಿಕಾಸ್ ಪರಿಷತ್ ಕಣ್ವಾಸಾಕೆ ಚನ್ನಪಟ್ಟಣ, ಶ್ರೀ ಅರವಿಂದವಲ್ಲಿ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಚನ್ನಪಟ್ಟಣ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದಿದೆ ಎಂದರು. ಪ್ರಿಯ ವೀಕ್ಷಕರೇ, ಕ್ಷೇತ್ರಕ್ಕೆ ಬರುವ ಲಕ್ಷಾಂತರ ಮಂದಿಗೆ ದಿನದ 24 ತಾಸುಗಳು ಕೂಡ ಅನ್ನಪ್ರಸಾದ ನಿರಂತರವಾಗಿ ನಡೆಯಲಿದ್ದು, ಅನ್ನದಾಸೋಹಕ್ಕೆ ಅಗತ್ಯವಾದ ಅಕ್ಕಿ, ಬೇಳೆ, ಬೆಲ್ಲ, ಉಪ್ಪು ಇತರೆ ವಸ್ತುಗಳನ್ನು ನೀಡುವುದರ ಮುಖಾಂತರ ತಾಯಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಮನವಿ ಮಾಡಿದೆ. ಬ್ಯಾಂಕ್ ಮೂಲಕ ಆರ್ಥಿಕ ಸಹಾಯ ನೀಡುವವರು ಖಾತೆಯ ಹೆಸರು ಚಾಮುಂಡೇಶ್ವರಿ ಬಸವಪ್ಪ ಸೇವಾ ಚಾರಿಟಬಲ್ ಟ್ರಸ್ಟ್, ಖಾತೆ ಸಂಖ್ಯೆ 78802000000030, IFSC ಕೋಡ್ BAR BOVJNAKU, ಬ್ಯಾಂಕ್ ಆಫ್ ಬರೋಡಾ, ಮಲ್ಲನಕುಪ್ಪೆ ಶಾಖೆ, ಮದ್ದೂರು ತಾಲೂಕು. ಹೆಚ್ಚಿನ ಮಾಹಿತಿಗಾಗಿ 9964676625 8693968983 ಸಂಪರ್ಕಿಸಲು ಕೋರಲಾಗಿದೆ. ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸದಾ ಭೀಮನ ಅಮಾವಾಸ್ಯೆಯ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಆದರೆ ಈ ವರ್ಷ ಬಹಳ ಸರಳತೆಯಿಂದ ಆಚರಣೆ ಮಾಡಲು ಶ್ರೀ ಕ್ಷೇತ್ರ ಆಡಳಿತ ಮಂಡಳಿ ನಿರ್ಣಯಿಸಲಾಗಿದೆ. ಯಾಕಪ್ಪ ಅಂತಂದ್ರೆ ನಾಡಿಗೆ ಭೀಕರ ಬರಗಾಲ ಮತ್ತೆ ಶ್ರೀ ಕ್ಷೇತ್ರ 2027ನೇ ಇಸ್ವಿಯ ಮಹಾಮಸ್ತಾಭಿಷೇಕದ ಒಂದು ವ್ಯವಸ್ಥೆ ಇರೋದ್ರಿಂದ ಸರಳತೆಯಿಂದ ಆಚರಣೆ ಮಾಡುವಂತ ಉದ್ದೇಶಿಸಲಾಗಿದೆ. ಆದ್ರೂ ಸದಾ ಶ್ರೀ ಕ್ಷೇತ್ರಕ್ಕೆ ಬಂದಂತ ಭಕ್ತರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೆ ಈ ವರ್ಷ ವಿಶೇಷತೆ ಏನಪ್ಪಾ ಅಂದ್ರೆ 11ನೇ ತಾರೀಕು ರಾತ್ರಿ ಚನ್ನಪಟ್ಟಣ ನುರಿತ ಮಹಿಳಾ ಕಲಾವಿದರಿಂದ ಕುರುಕ್ಷೇತ್ರ ನಾಟಕವನ್ನು ಆಯೋಜನೆ ಮಾಡಲಾಗಿದೆ, ಪ್ರಥಮ ಬಾರಿಗೆ ಈ ವರ್ಷ. ಮತ್ತೆ ಸರದಿ ಸಾಲಿನಲ್ಲಿ ಬಂದಂತ ಭಕ್ತಾದಿಗಳಿಗೆ ಈ ವರ್ಷ ಬಾದಾಮಿ ಹಾಲಿನ ವ್ಯವಸ್ಥೆ, ಚಾಕ್ಲೇಟ್ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ ಬಂದಂತ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಆಂಬುಲೆನ್ಸ್ ವ್ಯವಸ್ಥೆ ಆಗ್ಬೋದು, ಫೈರ್ ಆಗ್ಬೋದು ಎಲ್ಲ, ಮತ್ತೆ ಆರೋಗ್ಯ ಶಿಬಿರಕ್ಕೆ ವ್ಯವಸ್ಥೆ ಮಾಡುವಂತಾಗ್ಬೋದು ಎಲ್ಲ, ಮತ್ತೆ ಟಾಯ್ಲೆಟ್ ವ್ಯವಸ್ಥೆಗಳಾಗ್ಬೋದು, ದಾಸೋಹದ ವ್ಯವಸ್ಥೆ ಆಗ್ಬೋದು, ಎಲ್ಲಾ ವ್ಯವಸ್ಥೆಗಳನ್ನ ಶ್ರೀ ಕ್ಷೇತ್ರ ಆಡಳಿತ ಮಂಡಳಿ ಆಲಯ ಜವಾಬ್ದಾರಿತನವನ್ನು ಒತ್ತಿ ಕಾರ್ಯನಿರ್ವಹಿಸಿದೆ. ಮತ್ತೆ ತಾಲೂಕಿನ ಆರಕ್ಷಕ ಸಿಬ್ಬಂದಿಗಳು ಯಾವ ರೀತಿ ಮಾರ್ಗಸೂಚನೆಗಳು ನೀಡಿದರೋ ಆ ಎಲ್ಲಾ ಮಾರ್ಗಸೂಚನೆಗಳ ಅನುಗುಣವಾಗಿ ಶ್ರೀ ಕ್ಷೇತ್ರ ಆಡಳಿತ ಮಂಡಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ.